ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಒಮ್ಮೆಯೂ ಕುರ್ಆನ್ ಓದದ, ನಮಾಜ್ ಮಾಡದ, ಬರೀ ಆಧುನಿಕ ಪ್ರಪಂಚದ ಮೋಹದಲ್ಲೇ ಮುಳುಗಿದ್ದ ಒಬ್ಬ ಹುಡುಗಿ ದಿಢೀರನೆ ಆಸ್ಪತ್ರೆಯ ಹಾಲ್ನಲ್ಲಿ ಕುಸಿದು ಬಿದ್ದು ಮರಣ ಹೊಂದಿದಾಗ ಅವಳ ಮೈಯತ್ತು ಸ್ನಾನ ಮಾಡಿಸುವಾಗ ಅಲ್ಲಿ ನೆರೆದಿದ್ದವರು ಕಂಡ ಆ ಅದ್ಭುತ ಪವಾಡವೇನು ಗೊತ್ತಾ? ಈ ಕಥೆಯನ್ನು ಪೂರ್ತಿಯಾಗಿ ಕೇಳುವ ಮುನ್ನ ಪ್ರತಿಯೊಬ್ಬರಲ್ಲೂ ಒಂದು ಸಣ್ಣ ವಿನಂತಿ. ಈ ವಿಡಿಯೋಗೆ ನೀವು ಕೊಡುವ ಒಂದು ಲೈಕ್ ನಮಗೆ ಬರುವ ವ್ಯೂಸ್ಗೆಯೋ ವೀಕ್ಷಣೆಗೆಯೋ ಆಗಿ ಅಲ್ಲ. ಈ ಘಟನೆ ಸಮಾಜದ ಪ್ರತಿಯೊಬ್ಬ ತಂದೆ ತಾಯಿಗೂ, ದಾರಿ ತಪ್ಪುತ್ತಿರುವ ಯುವ ಜನತೆಗೂ ತಲುಪಬೇಕು. ನಿಮ್ಮ ಒಂದು ಲೈಕ್ ಈ ವಿಡಿಯೋವನ್ನು ಲಕ್ಷಾಂತರ ಜನರ ಬಳಿಗೆ ತಲುಪಿಸುತ್ತದೆ. ಇದನ್ನು ಕೇಳಿ ಯಾರಾದರೂ ಒಬ್ಬರು ತಮ್ಮ ಜೀವನದ ದಾರಿ ತಿದ್ದುಕೊಂಡರು ಅದರ ಪುಣ್ಯ ಮತ್ತು ಪ್ರತಿಫಲ ಖಂಡಿತ ನಿಮಗೂ ಸಿಗುತ್ತದೆ. ಹಾಗಾಗಿ ಈಗಾಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯ ಸಹೋದರರೇ, ಈ ವಿಡಿಯೋವನ್ನು ಕೊನೆಯವರೆಗೆ ಕೇಳಿ. ಯಾಕಂದರೆ ನಿಮ್ಮ ಕಣ್ಣಿನಲ್ಲಿ ನೀರು ಬರದೇ ಇದ್ದರೆ, ನಿಮ್ಮ ಹೃದಯ ಕರಗದೇ ಇದ್ದರೆ ಕೇಳಿ. ಅವಳ ಹೆಸರು ಬೆನಜೀರ್ ಎಂದು. ಅತ್ಯಂತ ಶ್ರೀಮಂತ ಕೋಟ್ಯಾಧಿಪತಿ ಕುಟುಂಬದಲ್ಲಿ ಜನಿಸಿದ ಹೆಣ್ಣು ಮಗಳು. ತಂದೆ ತಾಯಿಗೆ ಬರೀ ದುಡ್ಡಿನ ಮೇಲೆ, ವಿದೇಶಿ ಪ್ರವಾಸಗಳ ಮೇಲೆ ವ್ಯಾಮೋಹ. ನಮ್ಮ ಮಗಳು ಕೇವಲ ಇಂಗ್ಲಿಷ್ನಲ್ಲಿ ಮಾತಾಡಬೇಕು, ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಊಟಿಯ ದೊಡ್ಡ ಕಾನ್ವೆಂಟ್ ಶಾಲೆಯಲ್ಲಿ ಓದಿಸಿದರು. ಮಗಳಿಗೆ ಧರ್ಮದ ಅರಿವಾಗಲಿ, ಕುರ್ಆನ್ ಕಲಿಯುವುದಾಗಲಿ ಅಥವಾ ಮದ್ರಸಾ ಶಿಕ್ಷಣವಾಗಲಿ ಏನೂ ಸಿಗಲಿಲ್ಲ. ಬೆನಜೀರ್ ಅತ್ಯಂತ ಬುದ್ಧಿವಂತೆ ಹುಡುಗಿ. ಸರ್ಕಾರಿ ಮೆರಿಟಲ್ನಲ್ಲೇ MBBS ಸೀಟ್ ಪಡೆದು ವೈದ್ಯಕೀಯ ಕಾಲೇಜ್ ಸೇರಿದಳು. ಆದರೆ ಅವಳ ಬದುಕು ಬರೀ ಕ್ಲಬ್ಗಳು, ಪಾರ್ಟಿಗಳು, ವೀಕೆಂಡ್ ಟ್ರಿಪ್ಗಳಿಂದಲೇ ತುಂಬಿತ್ತು. ಆದರೂ ಚಿಕ್ಕ ವಯಸ್ಸಿನಲ್ಲಿ ಅವಳ ಅಜ್ಜಿ ಹೇಳುತ್ತಿದ್ದ ಒಂದು ಮಾತು ಅವಳ ಮನಸ್ಸಿನಲ್ಲಿ ಕಲ್ಪನೆಯಂತೆ ಉಳಿದಿತ್ತು. ಮಗಳೇ, ನೀನು ಎಷ್ಟು ದೊಡ್ಡ ಹುದ್ದೆ ಹೋದರೂ, ಸಮಾಜದಲ್ಲಿ ಎಷ್ಟು ಹಣ ಸಂಪಾದಿಸಿದರೂ, ನಮಾಜ್ ಮತ್ತು ಕುರ್ಆನ್ ಇಲ್ಲದೆ ಆ ಅಲ್ಲಾಹನ ಕಡೆಗೆ ಹೋಗಬೇಡ ಮಗಳೇ ಎಂಬ ಮಾತು. ಆದರೆ ಬೆನಜೀರ್ ಅಯ್ಯೋ ಇದೆಲ್ಲ ವಯಸ್ಸಾದ ಮೇಲೆ ನೋಡಿಕೊಳ್ಳೋಣ ಎಂದು ನಿರ್ಲಕ್ಷಿಸುತ್ತಿದ್ದರು. ವೈದ್ಯಕೀಯ ಕಾಲೇಜಿನ ಮೊದಲ ವರ್ಷದಲ್ಲಿ ಬೆನಜೀರಿಗೆ ಮಮ್ತಾಜ್ ಎಂಬ ಹುಡುಗಿಯ ಪರಿಚಯವಾಯಿತು. ಮಮ್ತಾಜ್ ತುಂಬ ಸರಳ, ಹಿಜಾಬ್ ಧರಿಸುತ್ತಿದ್ದ, ಧಾರ್ಮಿಕ ಚೌಕಟ್ಟಿನಲ್ಲಿ ಬದುಕುತ್ತಿದ್ದ ಹುಡುಗಿ. ಬೆನಜೀರ್ ಅತ್ಯಂತ ಹಮ್ಮಿನಿಂದ ಇದ್ದರೂ ಮಮ್ತಾಜಿನ ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ನೋಡಿ ಅವಳ ಅಭಿಮಾನಿಯಾಗಿದ್ದರು. ದಿನಗಳು ಕಳೆದಂತೆ ಇಬ್ಬರು ಆಪ್ತ ಗೆಳೆಯರಾದರು. ಒಮ್ಮೆ ಮಾತುಕತೆ ನಡುವೆ ಮಮ್ತಾಜ್ ಕೇಳಿದಳು, ಬೆನಜೀರ್, ನೀನು ಎಂದಾದರೂ ವಿಶುದ್ಧ ಕುರ್ಆನ್ ಓದಿದ್ದೀಯಾ? ಬೆನಜೀರ್ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಹೇಳಿದಳು, ಇಲ್ಲ ಮಮ್ತಾಜ್, ನನಗೆ ಕುರ್ಆನ್ ಓದಲು ಬರುವುದಿಲ್ಲ, ನನಗೆ ಸರಿಯಾಗಿ ನಮಾಜ್ ಮಾಡಲು ಕೂಡ ಬರುವುದಿಲ್ಲ. ಇದನ್ನು ಕೇಳಿದ ಮಮ್ತಾಜ್ ಬೆನಜೀರಿಗೆ ಪ್ರೀತಿಯಿಂದ ತಿಳಿ ಹೇಳಿದಳು. ದಿನಕ್ಕೆ 5 ನಿಮಿಷ ಮೀಸಲಿಟ್ಟು ನಮಾಜ್ ಕಲಿಯಲು, ಕುರ್ಆನ್ ಆಲಿಸಲು ಪ್ರೇರೇಪಿಸಿದಳು. ಮಮ್ತಾಜ್ ತನ್ನ ಮಧುರ ಧ್ವನಿಯಲ್ಲಿ ಕುರ್ಆನ್ನ ಸಣ್ಣ ಸೂರಾಗಳನ್ನು ಓದಿ ಕಲಿಸಿದಳು. ಇಂಗ್ಲಿಷ್ನಲ್ಲಿ ಕುರ್ಆನ್ ಅರ್ಥವನ್ನು ಓದಲು ಕಲಿಸಿದಳು. ಬೆನಜೀರ್ನ ಹೃದಯ ಬದಲಾಗಲು ಶುರುವಾಯಿತು. ಯಾರೂ ಇಲ್ಲದಿದ್ದಾಗ ತನ್ನ ಕೋಣೆಯಲ್ಲಿ ಮೊಬೈಲ್ ನೋಡಿಕೊಂಡು ನಮಾಜ್ ಮಾಡಲು ಪ್ರಯತ್ನಿಸುತ್ತಿದ್ದಳು. ಯೂಟ್ಯೂಬ್ ವಿಡಿಯೋನ ನೋಡಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಕುರ್ಆನ್ನ ಒಂದು ಸಣ್ಣ ಸೂರ ಅಧ್ಯಾಯವನ್ನು ಪಠಿಸುತ್ತಿದ್ದಳು. ಬೆನಜೀರ್ ಸಂಪೂರ್ಣವಾಗಿ ಧರ್ಮದ ಹಾದಿಗೆ ಮರಳುತ್ತಿದ್ದಳು. ಆದರೆ ಈ ವಿಷಯ ಅವಳ ಹೆತ್ತವರಿಗಾಗಲಿ ಸಮಾಜಕ್ಕಾಗಲಿ ತಿಳಿದಿರಲಿಲ್ಲ. ಹೀಗಿರುವಾಗ ಆ ಕಪ್ಪು ದಿನ ಬಂದೇ ಬಿಟ್ಟಿತು. ಮೆಡಿಕಲ್ ಕಾಲೇಜಿನ ಹಾಸ್ಪಿಟಲ್ನಲ್ಲಿ ಬೆನಜೀರ್ ಹಠಾತ್ತನೆ ನೆಲಕ್ಕೆ ಕುಸಿದು ಬಿದ್ದಳು. ತಕ್ಷಣ ಅವಳನ್ನು ವೈದ್ಯರ ಬಳಿ ಕರ್ಕೊಂಡು ಹೋಗಲಾಯಿತು. ಆದರೆ ಪ್ರಾಣ ಪಕ್ಷಿ ಆಗಲೇ ಹಾರಿ ಹೋಗಿತ್ತು. ಕೇವಲ 20 ವರ್ಷದ ಡಾಕ್ಟರ್ ಆಗಬೇಕಿದ್ದ ಆ ಯುವತಿಗೆ ದಿಢೀರನೆ
ಹೃದಯಘಾತವಾಗಿತ್ತು. ಕಾಲೇಜ್, ಕುಟುಂಬ, ಹೆತ್ತವರು ಎಲ್ಲರೂ ಆಘಾತದಿಂದ ಕಣ್ಣೀರಿಟ್ಟರು. ಅಂತಿಮ ಸಂಸ್ಕಾರದ ಸಮಯ ಬಂದಿತ್ತು. ಮೈಯತ್ತು ಸ್ನಾನ ಮಾಡಿಸಲು ಮಮ್ತಾಜ್ ಮತ್ತು ಅವಳ ತಾಯಿ ಮುಂದಾದರು. ಆ ಕ್ಷಣದಲ್ಲಿ ಅಲ್ಲಿ ನೆರೆದಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ಒಮ್ಮೆಯೂ ಕುರ್ಆನ್ ಓದದ ಆಧುನಿಕ ಬದುಕಿನಲ್ಲಿ ಮುಳುಗಿದ್ದ ಆ ಹುಡುಗಿಯ ಮೈಯತ್ತಿನಿಂದ, ಮೃತ ದೇಹದಿಂದ ಅದ್ಭುತ ಸುಗಂಧ ಪರಿಮಳ ಸೂಸುತ್ತಿತ್ತು. ಹಜ್ ಯಾತ್ರೆಗೆ ಹೋಗಿ ಬಂದ ಪವಿತ್ರ ವ್ಯಕ್ತಿಯ ದೇಹದಿಂದ ಬರುವಂಥ ಪ್ರಶಾಂತವಾದ ಮಲ್ಲಿಗೆಯಂತಹ ಸುಗಂಧ ಆ ಕೊಠಡಿಯನ್ನೆಲ್ಲ ಆವರಿಸಿಕೊಂಡಿತ್ತು. ಅಂತಿಮ ದರ್ಶನಕ್ಕೆ ಬಂದ ಧಾರ್ಮಿಕ ಮುಖಂಡರು, ಉಸ್ತಾದರುಗಳು ಬೆರಗಾಗಿ ಕೇಳಿದರು, ಈ ಮಗಳು ಇಷ್ಟೊಂದು ಪವಿತ್ರವಾದ ಸುವಾಸನೆಯನ್ನು ಪಡೆಯಲು ಆ ಮುಖವನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಿತ್ತು. ಏನು ಪುಣ್ಯ ಮಾಡಿದ್ದಾಳೆ ಇವಳು. ಆಗ ಕಣ್ಣೀರು ಹಾಕುತ್ತಾ ಮಮ್ತಾಜ್ ಹೇಳಿದಳು, ಅವಳು ಜೀವನ ಪೂರ್ತಿ ಕುರ್ಆನ್ನಿಂದ ದೂರವಿದ್ದಿರಬಹುದು, ಆದರೆ ತನ್ನ ಕೊನೆಯ ದಿನಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಕುರ್ಆನ್ ಒಂದು ಸಣ್ಣ ಸೂರ ಕಳೆಯುತ್ತಿದ್ದಳು. ಪ್ರತಿದಿನ ರಾತ್ರಿ ಆ ಸೂರವನ್ನು ಓದದೆ ಅವಳು ಮಲಗುತ್ತಿರಲಿಲ್ಲ. ಆ ಕುರ್ಆನ್ನ ಪವಿತ್ರತೆ ಇವತ್ತು ಅವಳ ದೇಹಕ್ಕೆ, ಅವಳ ಮೈಯತ್ತಿಗೆ ಈ ಸುವಾಸನೆಯನ್ನು ನೀಡಿದೆ. ತಮ್ಮ ಮಗಳಿಗೆ ನಡೆದ ಈ ಪವಾಡವನ್ನು ಕಂಡು ಬರೀ ದುಡ್ಡಿನ ಬೆನ್ನತ್ತಿದ್ದ ಬೆನಜೀರ್ನ ತಂದೆ ತಾಯಿ ಕಣ್ಣೀರಿಟ್ಟು ಪಶ್ಚಾತ್ತಾಪ ಪಟ್ಟರು. ಇಂದು ಆ ತಾಯಿ ಪ್ರತಿದಿನ ನಮಾಜ್ ಮಾಡುತ್ತಾರೆ, ಆ ತಂದೆ ಬಡವರಿಗೆ ನೆರವಾಗುತ್ತಾರೆ, ಧರ್ಮದ ಹಾದಿಯಲ್ಲಿದ್ದಾರೆ. ಪ್ರೀತಿಯ ಸ್ನೇಹಿತರೆ, ಈ ಕಥೆ ನಮಗೆ ನೀಡುವ ಸಂದೇಶವೇನು? ಒಳ್ಳೆಯ ಗೆಳತನ. ನಾವು ಯಾರ ಜೊತೆ ಸಾಗುತ್ತೇವೋ ಅವರ ಗುಣ ನಮಗೂ ಬರುತ್ತದೆ. ಮಮ್ತಾಜ್ ಎಂಬ ಒಳ್ಳೆಯ ಗೆಳತಿ ಬೆನಜೀರ್ನ ಕೊನೆಯ ಕ್ಷಣವನ್ನು ಪವಿತ್ರಗೊಳಿಸಿದರು. ಅಲ್ಲಾಹನ ಕೃಪಾ, ನಾವು ಎಷ್ಟೇ ತಡವಾಗಿ ಅಲ್ಲಾಹನ ಕಡೆ ತಿರುಗಿದರೂ ಸತ್ಯವಾದ ಮನಸ್ಸಿಂದ ಮಾಡುವ ಒಂದು ಸಣ್ಣ ಪ್ರಾರ್ಥನೆಯಲ್ಲೂ ಆ ಪ್ರಾರ್ಥನೆಯನ್ನು ಅಲ್ಲಾಹನು ವ್ಯರ್ಥ ಮಾಡುವುದಿಲ್ಲ. ಪ್ರೀತಿಯ ಸಹೋದರ, ಈ ವಿಡಿಯೋ ಪ್ರತಿಯೊಬ್ಬ ತಂದೆ ತಾಯಿಗೂ ಮತ್ತು ಯುವ ಜನತೆಗೂ ತಲುಪುವಂತೆ ಶೇರ್ ಮಾಡಿ. ಬೆನಜೀರ್ನ ಪಾರ್ಥಿಕ ಲೋಕ, ಅಲ್ಲಾಹು ಕಬರನ್ನು ವಿಶಾಲಗೊಳಿಸಲು, ಕಬರಿನಲ್ಲಿ ಅಲ್ಲಾಹು ಸುಬ್ಹಾನಹು ತಆಲಾ ಅವನು ಮಾಡಿದ ಸತ್ಕರ್ಮಗಳು ಅದು ಆ ಕಬರಿನಲ್ಲಿ ಪ್ರಕಾಶವಾಗಿ ಅಲ್ಲಾಹು ಮಾಡಲಿ. ಅವಳ ತಂದೆ ತಾಯಿಗೆ ಅಲ್ಲಾಹು ಈ ದುಃಖವನ್ನು ಸಹಿಸುವ ಸಹನ ಶಕ್ತಿ ಅಲ್ಲಾಹು ನೀಡಲಿ. ಪ್ರೀತಿಯ ಸಹೋದರ, ನಮ್ಮ ಮಕ್ಕಳ ಜೊತೆ ಇರುವ ಫ್ರೆಂಡ್ಶಿಪ್, ಅವರ ಸ್ನೇಹಿತರು ಯಾರು ಎಂದು ನಾವು ಖಚಿತಪಡಿಸಬೇಕು. ಒಳ್ಳೆಯ ಸ್ನೇಹಿತರು ನಮ್ಮ ಮಕ್ಕಳಿಗೆ ಸಿಕ್ಕಿದರೆ ನಾವು ಹೆದರಬೇಕ ಅಗತ್ಯವೇ ಇಲ್ಲ, ಅವರು ಒಳ್ಳೆಯರಾಗ್ತಾರೆ. ನಮ್ಮ ಮನೆಯಲ್ಲಿ ಒಳ್ಳೆಯವರಾಗಿದ್ದ ನಮ್ಮ ಮಕ್ಕಳು, ಅವರಿಗೆ ಸಿಕ್ಕುವ ಸ್ನೇಹಿತರು ಕೆಟ್ಟವರಾದರೆ ನಮ್ಮ ಮಕ್ಕಳ ಬದುಕು ಖಂಡಿತ ಹಾಳಾಗುತ್ತದೆ. ನಮ್ಮ ಮಕ್ಕಳ ಸ್ನೇಹಿತರು ಒಳ್ಳೆಯರಾಗಿರಬೇಕು. ಅಲ್ಲಾಹು ಮಗ್ಫಿರತ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.